ಮಾಗಡಿ ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೇರಿಸಿರೋದು. ಜೊತೆಗೆ ರೇಷ್ಮೆ ಮಾರುಕಟ್ಟೆಗೆ 2ನೇ ಹಂತದ ಕಾಮಗಾರಿಗೆ ಅನುದಾನ ಕೊಟ್ಟಿದ್ದಾರೆ. ಅದನ್ನ ಹೊರತಾಗಿ ಬೇರೆ ಏನು ಸಿಕ್ಕಿಲ್ಲ ಜಿಲ್ಲೆಗೆ ಅನ್ನೋದು ಕೊರಗಿದೆ. ಅಲ್ಲ ಏನೇ ರೇಷ್ಮೆ, ಯಾಕೆಂದರೆ ರೇಷ್ಮೆ ಬಹಳ ಪ್ರಮುಖವಾದಂತಹ ಒಂದು ಬೆಳೆ ಇಲ್ಲಿ. ಸೊ ರೇಷ್ಮೆ ಬೆಳೆಗಾರರಿಗೆ ಬಹಳ ಒತ್ತು ಕೊಡಬೇಕು. ಈಗಾಗಲೇ ನಾನು ಹಲವಾರು ಬಾರಿ ಹೇಳಿದ್ದೇನೆ, ಇಲ್ಲಿ ಒಂದು ಸ್ಪನ್ ಮಿಲ್ಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇವತ್ತು ನಮ್ಮ ರಾಮನಗರ ಜಿಲ್ಲೆನಲ್ಲೇ ಸುಮಾರು 6,000 ಟನ್ಸಷ್ಟು ಸಿಲ್ಕ್ ವೇಸ್ಟ್ ಉತ್ಪಾದನೆ ಆಗ್ತಾ ಇದೆ. ಇವಾಗ ಯಾವುದೋ ಒಂದು ಸ್ಪನ್ ಮಿಲ್ ಇದೆ, ಅದು ಸಾಲದಿಲ್ಲ. ಅದರದ್ದು ಉನ್ನತೀಕರಣ ಆಗಬೇಕು. ನಂತರ ದೊಡ್ಡದಾಗಿ ಅದನ್ನು ನಾವು ಮೇಲ್ದರ್ಜೆಗೂ ಕೂಡ ಹೇಳಿಸ್ಬೇಕು. ಈ ಆಸ್ಪತ್ರೆ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕಟ್ಟಡಗಳಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಬೇಕಾಗಿರೋದು ಸಿಬ್ಬಂದಿ ಬೇಕು, ಡಾಕ್ಟರ್ಸ್ ಬೇಕು, ನರ್ಸಸ್ ಬೇಕು, ಟೆಕ್ನಿಷಿಯನ್ ಬೇಕು, ನಿರ್ವಹಣೆ ಆಗಬೇಕು. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಆಸ್ಪತ್ರೆಗಳಿದೆ. ಆಸ್ಪತ್ರೆ ಕಟ್ಟಡಗಳಿಗೇನು ಕೊರತೆ ಇಲ್ಲ, ಕಟ್ಟಡಗಳಿಂದಲೇ ಚಿಕಿತ್ಸೆ ಕೊಡೋಕ್ಕಾಗೋದಿಲ್ಲ. ಬಹಳ ಮುಖ್ಯವಾಗಿದ್ದು ಇವತ್ತು ನಾವು ಹೆಚ್ಚು ಸಿಬ್ಬಂದಿಗಳನ್ನು ನಾವು ಒದಗಿಸ್ಕೊಡ್ಬೇಕು, ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗುತ್ತೆ. ಸರ್, ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಟ್ಟರೆ ರಾಜ್ಯ ಸರ್ಕಾರದಿಂದ ನಾವು ಪ್ರಾರಂಭ ಮಾಡ್ತೇವೆ ಅನ್ನುವಂಥ ಹೇಳಿಕೆನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಲ್ಲ, ಇದಕ್ಕೆಲ್ಲ ಸಂಘಟಿತ ಹೋರಾಟ. ಇದರಲ್ಲೇನು ಯಾವುದು ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ಎಲ್ಲ, ಎಲ್ಲರೂ ಕೂಡ ಎಲ್ಲರ ನಿರೀಕ್ಷೆ ಕೂಡ ಅದೇ ಆಗಿದೆ. ಕೇಂದ್ರ ಸರ್ಕಾರ ಮೇಲೆ ನಾವು ಕೂಡ ಒತ್ತಾಯ ಮಾಡಿದ್ದೇವೆ ಪದೇ ಪದೇ. ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಮೊನ್ನೆ ಆದಂಥ ಅಧಿವೇಶನದಲ್ಲೂ ತುಂಬ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ. ಅವರು ಕೂಡ ಪ್ರಧಾನಮಂತ್ರಿಯವರಿಗೆ ಮಾತನಾಡಿದ್ದಾರೆ. ನಾವು ಕೂಡ ಒತ್ತಾಯ ಹಾಕ್ತಾ ಇದ್ದೇವೆ. ಇದೆಲ್ಲ ಸಂಘಟಿತ ಹೋರಾಟ ಆಗಬೇಕು.